ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KPSC ಸಂದೇಶ. ಇವತ್ತು ನಾವು KPSCಯ CTI ಗ್ರೂಪ್ ಸಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುವಂತಹ ಮ್ಯಾರಥಾನ್ ಕ್ಲಾಸ್ 2 ಆನ್ ಕಂಪ್ಯೂಟರ್ ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಈ ಕ್ಲಾಸಿನಲ್ಲಿ ನಾವು MS ಪವರ್ ಪಾಯಿಂಟ್ ರಿಲೇಟೆಡ್ ಕ್ವೆಶನ್ಸು ಮತ್ತು ವಿತ್ ಪ್ರಾಕ್ಟಿಕಲ್ ಲರ್ನಿಂಗ್ ಈ ಹಿಂದೆ ಬಂದಿರುವ KPSCಯ ಪವರ್ ಪಾಯಿಂಟ್ ಕ್ವೆಶನ್ಸ್ಗಳನ್ನೆಲ್ಲ ಸಂಗ್ರಹಿಸಿ ಅದರ ಜೊತೆಗೆ ಕೆಲವಷ್ಟು ಬರುವ ಚಾನ್ಸಸ್ ಇರುವ ಕ್ವೆಶನ್ಸ್ ಅನ್ನ ಡಿಸ್ಕಸ್ ಮಾಡುವ ಒಂದು ಪ್ರಯತ್ನ ಇದು. ಮ್ಯಾರಥಾನ್ ಕ್ಲಾಸ್ 1 ನಲ್ಲಿ ಎಕ್ಸೆಲ್ ರಿಲೇಟೆಡ್ ಕ್ವೆಶನ್ಸ್ ಅನ್ನ ಸಾಲ್ವ್ ಮಾಡಿದ್ದೀವಿ. ದಯವಿಟ್ಟು ನೀವು ಹೋಗಿ ಚೆಕ್ ಮಾಡಬಹುದು. ಸೊ ತಡ ಮಾಡದೆ ಸ್ಟಾರ್ಟ್ ಮಾಡೋಣ. ಮೊದಲನೆಯ ಪ್ರಶ್ನೆ, ವಾಟ್ ಈಸ್ ದ ಎಕ್ಸ್ಟೆನ್ಷನ್ ಆಫ್ ಪವರ್ ಪಾಯಿಂಟ್ ಇನ್ ಮೈಕ್ರೋಸಾಫ್ಟ್ ಆಫೀಸ್ 2007? ಆಫೀಸ್ 2007ರಲ್ಲಿ ಪವರ್ ಪಾಯಿಂಟ್ ನ ವಿಸ್ತರಣೆ ಏನು ಅಂತ ಕೇಳ್ತಾ ಇದ್ದಾರೆ. .ppt, .pptx, .ppx, .ptx. ಈಗ ನಾವು ಪವರ್ ಪಾಯಿಂಟಿಗೆ ಹೋಗಿ ನೋಡೋಣ ಹೇಗೆ ಸೇವ್ ಆಗಿರುತ್ತೆ ಅಂತ. ಸೊ ಉದಾಹರಣೆಗೆ ನಾವು ಇಲ್ಲಿ ಇದ್ದೀವಿ. ಸೊ ಫೈಲ್ ಅಲ್ಲಿ ಹೋಗಿ ನಾವು ಓಪನ್ ಅಂತ ಮಾಡಿದಾಗ ನೀವು ಯಾವುದೇ ಒಂದು ಪ್ರೆಸೆಂಟೇಷನ್ ಮೇಲೆ ನೋಡಬಹುದು. ಇಲ್ಲಿ presentation.pptx ಅಂತ ಬರ್ತಾ ಇದೆ. ಸೊ ದ ರೈಟ್ ಆನ್ಸರ್ ಇಸ್ .pptx ಅನ್ನೋದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ವಿಚ್ ಕೀ ಆನ್ ದ ಕೀಬೋರ್ಡ್ ಕ್ಯಾನ್ ಬಿ ಯೂಸ್ಡ್ ಟು ವ್ಯೂ ಸ್ಲೈಡ್ ಶೋ ಇನ್ MS ಪವರ್ ಪಾಯಿಂಟ್? MS ಪವರ್ ಪಾಯಿಂಟಿನಲ್ಲಿ ಕೀಬೋರ್ಡ್ನ ಯಾವ ಕೀಯನ್ನು ವ್ಯೂ ಸ್ಲೈಡ್ ಶೋಗೆ ಬಳಸುತ್ತಾರೆ ಅನ್ನೋದು ಪ್ರಶ್ನೆ. ಸೊ ಯಾವುದೇ ತಡ ಮಾಡದೆ ನಾವು ಎಕ್ಸೆಲ್ ಅನ್ನ ಮೈಕ್ರೋಸಾಫ್ಟ್ ಅನ್ನ ಓಪನ್ ಮಾಡಿ ಸ್ಲೈಡ್ ಶೋ ಮೇಲೆ ಹೋದ ತಕ್ಷಣ ನೀವು ಇಲ್ಲಿ ನೋಡಬಹುದು ಶಾರ್ಟ್ ಕಟ್ ತೋರಿಸ್ತಾ ಇದೆ. ಸ್ಟಾರ್ಟ್ ಫ್ರಮ್ ಬಿಗಿನಿಂಗ್ F5. ಸೊ F5 ಪ್ರೆಸ್ ಮಾಡಿದ ತಕ್ಷಣ ಸ್ಲೈಡ್ ಶೋ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಸರಿಯಾದ ಉತ್ತರ ಇದಕ್ಕೆ ಬಂದು F5. ಆಪ್ಷನ್ 3 ಈಸ್ ದ ರೈಟ್ ಆನ್ಸರ್. ಮುಂದಿನ ಪಾರ್ಟ್, MS ಪವರ್ ಪಾಯಿಂಟಿನಲ್ಲಿ ಶಾರ್ಟ್ಕಟ್ ಅನ್ನು ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. Ctrl+N ಒಂದು ಹೊಸ ಸ್ಲೈಡ್ ಅನ್ನು ಸೇರಿಸುವುದು. Ctrl+W ನಮೂದಾದ ಕೊನೆಯ ಕಮಾಂಡ್ ಅನ್ನು ಪುನರಾವರ್ತಿಸುವುದು. ರಿಪೀಟ್ಸ್ ದ ಲಾಸ್ಟ್ ಕಮಾಂಡ್ ಅಂತ ಇದೆ. ಸೊ Ctrl+N ಮತ್ತು Ctrl+W ನೋಡಬೇಕಾದ ಅವಶ್ಯಕತೆ ಇದೆ. ಸೊ ಈಗ ನಾವು Ctrl+N ಅನ್ನ ಒತ್ತಿದಾಗ ನೀವಿಲ್ಲಿ ನೋಡಬಹುದು ಪ್ರೆಸೆಂಟೇಷನ್ 3 ಇಂದ ಪ್ರೆಸೆಂಟೇಷನ್ 4ಗೆ ಬಂದಿದೆ. ಅಂದ್ರೆ ಒಂದು ಹೊಸ ಪ್ರೆಸೆಂಟೇಷನ್ ಓಪನ್ ಆಗಿದೆ, ಹೊಸ ಸ್ಲೈಡ್ ಅಲ್ಲ. ಓಕೆ, ಅದೇ ರೀತಿ Ctrl+W ಅನ್ನ ಪ್ರೆಸ್ ಮಾಡಿದಾಗ ಏನಾಯಿತು ಅಂದ್ರೆ ಪ್ರೆಸೆಂಟೇಷನ್ 4 ಏನಿತ್ತೋ ಅದು ಕ್ಲೋಸ್ ಆಯಿತು. ಸೊ Ctrl+W ರಿಪೀಟ್ ಕಮಾಂಡ್ ಅಲ್ಲ, ಕ್ಲೋಸ್ ಆಗುತ್ತೆ. ಆಲ್ಟ್ ಟ್ಯಾಬ್ ಮಾಡಿ Ctrl+Enter ಇನ್ಸರ್ಟ್ಸ್ ಅ ನ್ಯೂ ಸ್ಲೈಡ್ ಅಲ್ಲ, Ctrl+W ಅಲ್ಲ, ಲಾಸ್ಟ್ ಕಮಾಂಡ್ ಅಲ್ಲ, ನೀದರ್ A or B. ಇದಕ್ಕೆ ಸರಿಯಾದ ಉತ್ತರ Ctrl+M ಅನ್ನೋದು ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ, ಪವರ್ ಪಾಯಿಂಟ್ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ನ ಆನ್ ಮೆನು ಆಯ್ಕೆಯಲ್ಲಿ ಹೋಮ್ ಅಡಿಯಲ್ಲಿ ಬುಲೆಟ್ ಆಜ್ಞೆ ಯಾವ ಗುಂಪಿನ ಅಡಿಯಲ್ಲಿ ಲಭ್ಯವಿದೆ ಅನ್ನೋದು ಪ್ರಶ್ನೆ. ಇನ್ ಮೆನು ಆಪ್ಷನ್ ಹೋಮ್, ಅಂಡರ್ ವಿಚ್ ಗ್ರೂಪಿಂಗ್ ಇಸ್ ಬುಲೆಟ್ ಕಮಾಂಡ್? ಎಡಿಟಿಂಗ, ಫಾಂಟ, ಪ್ಯಾರಾಗ್ರಾಫ, ಸ್ಟೈಲ್ಸ? ನೋಡೇ ಬಿಡೋಣ ನಾವು ಪವರ್ ಪಾಯಿಂಟಿನಲ್ಲಿ. ಸೊ ನೀವು ಇಲ್ಲಿ ನೋಡಬಹುದು ಕರ್ಸರ್ ಅನ್ನ ಮೂವ್ ಮಾಡ್ತಾ ಇದ್ದಂಗೆ ಹೋಮ್ ಅಂತ ಪ್ರೆಸ್ ಮಾಡಿದ ತಕ್ಷಣ ಕ್ಲಿಪ್ ಬೋರ್ಡ್, ಸ್ಲೈಡ್ಸ್, ಫಾಂಟ್, ಪ್ಯಾರಾಗ್ರಾಫ್, ಡ್ರಾಯಿಂಗ್ ಹಾಗೂ ಎಡಿಟಿಂಗ್ ಅನ್ನೋದು ಒಂದಷ್ಟು ನಮಗೆ ಬಂದಂತಹ ಆಪ್ಷನ್ಸ್. ಅದರಲ್ಲಿ ಬುಲೆಟ್ ಪಾಯಿಂಟ್ಸ್ ಅನ್ನೋದು ಇಲ್ಲಿದೆ. ಬುಲೆಟ್ಸ್ ಯಾವುದರಲ್ಲಿದೆ ಅಂದ್ರೆ ಪ್ಯಾರಾಗ್ರಾಫಿನಲ್ಲಿ ಇದೆ. ಗೊತ್ತಾಗ್ತಾ ಇದೆಯಾ? ಸೊ ಅಂಡರ್ ಪ್ಯಾರಾಗ್ರಾಫ್ ಬುಲೆಟ್ಸ್ ಬರುತ್ತೆ. ಹಾಗೆ ಒಂದ್ ಕಡೆಯಿಂದ ಕಣ್ಣಾಡಿಸ್ಕೊಂಬರೋಣ. ಕ್ಲಿಪ್ ಬೋರ್ಡ್ ಅಡಿಯಲ್ಲಿ ಫಾರ್ಮ್ಯಾಟ್ ಪೇಂಟರ್, ಕಟ್, ಕಾಪಿ ಹಾಗೂ ಪೇಸ್ಟ್ ಇದೆ. ಸ್ಲೈಡ್ಸ್ ಅಡಿಯಲ್ಲಿ ನ್ಯೂ ಸ್ಲೈಡ್ಸ್, ಲೇಔಟ್, ರೀಸೆಟ್ ಹಾಗೂ ಸೆಕ್ಷನ್ ಇದೆ.
ಫಾಂಟ್ ಅಡಿಯಲ್ಲಿ ಫಾಂಟ್ ಸಂಬಂಧಿತ ಎಲ್ಲವೂ ಬೋಲ್ಡ್, ಇಟಾಲಿಕ್ಸ್, ಅಂಡರ್ಲೈನ್ ಮತ್ತು ಫಾಂಟ್ ಟೈಪ್, ಸೈಜ್ ಎಲ್ಲವೂ ಇದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಡಿಯಲ್ಲಿ ಬುಲೆಟ್ ಪಾಯಿಂಟ್ಸು ಮತ್ತು ಅಲೈನ್ಮೆಂಟು ಹಾಗೂ ಮೇಲ್ಗಡೆ ಕೆಳಗಡೆ ಟೆಕ್ಸ್ಟ್ ಅಲೈನ್ಮೆಂಟು ಎಲ್ಲವೂ ಇದೆ. ಅಲೈನ್ ಟೆಕ್ಸ್ಟು, ಅಲೈನ್ ಡೈರೆಕ್ಷನ್ನು, ಕನ್ವರ್ಟ್ ಟು ಸ್ಮಾರ್ಟ್ ಆರ್ಟ್. ಫೈನಲಿ ಡ್ರಾಯಿಂಗ್ ಅಡಿಯಲ್ಲಿ ನಾವು ಏನೇ ಡ್ರಾ ಮಾಡಬೇಕು, ಶೇಪ್ ಫಿಲ್ ಮಾಡಬೇಕು, ಶೇಪ್ಗಳು ಅವೆಲ್ಲವೂ ಇಲ್ಲಿದೆ. ಫೈನಲಿ ಎಡಿಟಿಂಗ್ ಅಲ್ಲಿ ಫೈಂಡ್, ರೀಪ್ಲೇಸು, ಸೆಲೆಕ್ಟ್ ಆಪ್ಷನ್ಸ್ ಇದೆ. ಸರಿ, ಮುಂದಿನ ಪ್ರಶ್ನೆ. ಈ ಕೆಳಗಿನ ಯಾವ ಕೀಲಿ ಸ್ಲೈಡ್ ಪ್ರದರ್ಶನದಲ್ಲಿನ ಸ್ಲೈಡ್ ಅನ್ನು ಮುಂದುವರೆಸುತ್ತದೆ? ಯಾವುದನ್ನು ಪ್ರೆಸ್ ಮಾಡಿದರೆ ಸ್ಲೈಡ್ ಮುಂದೆ ಹೋಗುತ್ತದೆ? ಮೌಸ್ ಬಟನ್ನ, ಎಂಟರ್ ಕೀನ, ಸ್ಪೇಸ್ ಬಾರ್ ಕೀನ ಹಾಗೂ ಎಸ್ಕೇಪ್ ಕೀನ ಅಂತ ಆಪ್ಷನ್ಸ್ ಕೊಟ್ಟು ABCD ಎಲ್ಲವೂ ಕೊಟ್ಟಿದ್ದಾರೆ. ಇದನ್ನ ನಾವು ಟೆಸ್ಟ್ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್, ಇದೇ ಸ್ಲೈಡ್ ಅನ್ನ ತಗೊಳ್ಳೋಣ. ಈ ಸ್ಲೈಡ್ ಅಲ್ಲಿ ನೀವು ನೋಡಬಹುದು, ನಾನು ಈಗ ಇದನ್ನ ಸ್ಲೈಡ್ ಶೋಗೆ ಹಾಕಿದಾಗ ಮೊದಲನೆಯ ಸ್ಲೈಡ್ ಇಂದ ಬರೋಣ. ಸ್ಲೈಡ್ ಶೋಯಿನಲ್ಲಿ ನಾನು ಈಗ ಫಸ್ಟಿಗೆ ಎಂಟರ್ ಕೀಯನ್ನ ಪ್ರೆಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸ್ಲೈಡಿಗೆ ಹೋಯಿತು. ಹಾಗೂ ನೆಕ್ಸ್ಟ್ ಮೌಸ್ ಬಟನ್ ಪ್ರೆಸ್ ಮಾಡ್ತಾ ಇದ್ದೀನಿ, ಅದು ಕೂಡ ಮತ್ತೆ ನೆಕ್ಸ್ಟ್ ಸ್ಲೈಡಿಗೆ ಹೋಯಿತು. ನೆಕ್ಸ್ಟ್ ಸ್ಪೇಸ್ ಬಾರ್ ಕೀಯನ್ನ ಪ್ರೆಸ್ ಮಾಡ್ತಾ ಇದ್ದೀನಿ, ಅದು ಕೂಡ ನೆಕ್ಸ್ಟ್ ಸ್ಲೈಡಿಗೆ ಹೋಯಿತು. ಆದರೆ ಎಸ್ಕೇಪ್ ಕೀಯನ್ನ ಪ್ರೆಸ್ ಮಾಡಿದಾಗ ಅದು ಎಸ್ಕೇಪ್ ಆಗಿ ಕ್ಲೋಸ್ ಆಯಿತು. ಇಟ್ ಡಿಡ್ ನಾಟ್ ಗೋ ನೆಕ್ಸ್ಟ್ ಸ್ಲೈಡ್. ಸೊ ಹಾಗಾದರೆ ಇದಕ್ಕೆ ಎಸ್ಕೇಪ್ ಕೀ ಸರಿಯಾದ ಉತ್ತರ ಅಲ್ಲ. ಡಿ ಈಸ್ ರಾಂಗ್. ಡಿ ಅನ್ನ ಎಲಿಮಿನೇಟ್ ಮಾಡಬಹುದು. 1, 2, 3 ರೈಟ್. ABC ಆಪ್ಷನ್ 1 ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ. Predefined set of colors, fonts and visual effects applied for slides in PowerPoint for providing professional appearance is called. ಇದನ್ನು ಏನಂತ ಕರೀತಾರೆ ಅಂತ ಪ್ರಶ್ನೆ. ಟೆಂಪ್ಲೇಟ್, ಸ್ಲೈಡ್ ಲೇಔಟ್, ಥೀಮ್, ಸ್ಲೈಡ್ ಮಾಸ್ಟರ್. ಆಪ್ಷನ್ ಇಸ್ 3 ಥೀಮ್. ಇದು KPSC ಅವರ ಕೊಟ್ಟಂತಹ ಒಂದು ಅಫಿಷಿಯಲ್ ಆನ್ಸರ್ ಕೀ. ಇನ್ನಷ್ಟು ಕೆಲವು ಪ್ರಶ್ನೆಗಳು ಬರುವ ಸಾಧ್ಯತೆ ಇರುವುದು. ಇಲ್ಲಿ ನೋಡಬಹುದು, ನೀವು ಆಗ್ಲೇ ನೋಡಿದ್ರಿ, ಕ್ರಿಯೇಟ್ ಅ ನ್ಯೂ ಪ್ರೆಸೆಂಟೇಷನ್ಗೆ Ctrl+N ನಾನು ಆಗ್ಲೇ ತೋರಿಸ್ದೆ. ಕ್ರಿಯೇಟ್ ಅ ನ್ಯೂ ಸ್ಲೈಡ್ಗೆ Ctrl+M ಆಗುತ್ತೆ. ಸೊ ಉದಾಹರಣೆಗೆ ಈಗ ಇಲ್ಲಿದ್ದೀವಿ, ನಾನು Ctrl+M ಪ್ರೆಸ್ ಮಾಡಿದಾಗ ಹೊಸ ಸ್ಲೈಡ್ ಬಂದಿತು. ಓಕೆ. ಅಪ್ಲೈ ಬೋಲ್ಡ್ ಫಾರ್ಮ್ಯಾಟಿಂಗ್ ಟು ದ ಸೆಲೆಕ್ಟೆಡ್ ಟೆಕ್ಸ್ಟ್. ಸೊ ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಸ್ಯಾಂಪಲ್ ಟೆಕ್ಸ್ಟ್ ಅಂತ ಬರೀತೀನಿ. ಈ ಟೆಕ್ಸ್ಟಿಗೆ ಬೋಲ್ಡ್ ಬೇಕು ಅಂದರೆ ಕಂಟ್ರೋಲ್ ಮತ್ತು B ಅನ್ನ ಪ್ರೆಸ್ ಮಾಡಬೇಕು. B ಫಾರ್ ಬೋಲ್ಡ್. ಇದೇ ಟೆಕ್ಸ್ಟಿಗೆ ಇಟ್ಯಾಲಿಕ್ಸ್ ಬೇಕು ಅಂದರೆ Ctrl+I ಅನ್ನ ಪ್ರೆಸ್ ಮಾಡಬೇಕು. ಕಂಟ್ರೋಲ್ ಇಟ್ಯಾಲಿಕ್ಸ್. ಇದೇ ಟೆಕ್ಸ್ಟಿಗೆ ಅಂಡರ್ಲೈನ್ ಬೇಕು ಅಂದರೆ U ಇನ್ ಅಂಡರ್ಲೈನ್, Ctrl+U ಅನ್ನ ಪ್ರೆಸ್ ಮಾಡಿದರೆ ನೀವು ನೋಡಬಹುದು ಇಲ್ಲಿ ಸ್ಯಾಂಪಲ್ ಟೆಕ್ಸ್ಟಿನಲ್ಲಿ ಅಂಡರ್ಲೈನ್ ಬಂದಿದೆ. ಓಕೆ. ನೆಕ್ಸ್ಟ್, ಓಪನ್ ದ ಫಾಂಟ್ ಡಯಲಾಗ್ ಬಾಕ್ಸ್. ಏನು ಅಂತ ಅಂದರೆ Ctrl+T. ಓಕೆ. ಫಾಂಟ್ ಡೈಲಾಗ್ ಬಾಕ್ಸ್. ಫಾಂಟಿನ ಮೇಲೆ ಹೋಗಿ Ctrl+T ಅನ್ನು ಒತ್ತಿದಾಗ ನಮಗೆ ಫಾಂಟ್ ಡೈಲಾಗ್ ಬಾಕ್ಸ್, ಫಾಂಟ್ ಚೇಂಜ್ ಮಾಡುವ ಆಪ್ಷನ್ಸ್ ಎಲ್ಲವೂ ಇಲ್ಲಿ ಸಿಗುತ್ತದೆ. ಇಲ್ಲಿ ನಾವು ಯಾವ ಫಾಂಟ್ ಯಾವ ಥರದ್ದು, ಬಾಡಿನ ಏನು ಅಂತ, ಈಸ್ ಇಟ್ ಬಾಡಿ, ಹೆಡರ್, ಫುಟ್ ಏನು ಥರದ್ದು ಅಂತ, ಹೆಡ್ಡಿಂಗ ಏನು ಅಂತ, ನೆಕ್ಸ್ಟು ಸ್ಟೈಲು, ಸೈಜು, ಕಲರು, ಅದರ ಅಂಡರ್ಲೈನ್ ಕಲರ್ ಕೂಡ ಚೇಂಜ್ ಮಾಡ್ಬೋದು, ಸ್ಟ್ರೈಕ್ ಥ್ರೂ, ಸಬ್ಸ್ಕ್ರಿಪ್ಟು, ಸೂಪರ್ ಸ್ಕ್ರಿಪ್ಟು ಇದೆಲ್ಲವೂ ಇದೆ. ನೆಕ್ಸ್ಟ್ ಪಾರ್ಟ್ ಏನು ಅಂದರೆ ಕಟ್. ನಾವು ಕಟ್ ಅಂತ ಬಂದ ತಕ್ಷಣ ಒಂದೇ ಒಂದು ಶಾರ್ಟ್ಕಟ್ Ctrl+X. ಕಾಪಿ ಅಂತ ಬಂದ ತಕ್ಷಣ ಒಂದೇ ಒಂದು ಶಾರ್ಟ್ಕಟ್ Ctrl+C. ಪೇಸ್ಟ್ ಅಂತ ಬಂದ ತಕ್ಷಣ ಒಂದೇ ಒಂದು ಶಾರ್ಟ್ಕಟ್ Ctrl+V. ಮುಂದಿನ ಭಾಗ ಇನ್ಸರ್ಟ್ ಹೈಪರ್ ಲಿಂಕ್ ಅಂದರೆ Ctrl+K ಅನ್ನ ಪ್ರೆಸ್ ಮಾಡಬೇಕು. ಉದಾಹರಣೆಗೆ ಹೈಪರ್ ಲಿಂಕ್ ಅಂತ ಅಂದರೆ ನಾವು ಯಾವುದೋ ಒಂದು
ಟೆಕ್ಸ್ಟಿಗೆ ಒಂದು ಲಿಂಕ್ ಅನ್ನ ಪೇಸ್ಟ್ ಮಾಡಬೇಕು, ವೆಬ್ಸೈಟ್ ಅಲ್ಲಿರುವ ಒಂದು ಲಿಂಕ್ ಅನ್ನ ತಗೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡಬೇಕು ಅಂತ ಅಂದ್ರೆ Ctrl+K ಅನ್ನ ಪ್ರೆಸ್ ಮಾಡಿದರೆ ಇಲ್ಲಿ ಅದರ ಲಿಂಕ್ ಅನ್ನ ಪೇಸ್ಟ್ ಮಾಡಬಹುದು. www.google.com ಅಂತ ಹಾಕಿ ಆಗ ಅಲ್ಲಿ ಒಂದು ಲಿಂಕ್ ಕಾಣ್ತಾ ಇರುತ್ತೆ, ಪ್ರೆಸ್ ಮಾಡುವಂತ ಲಿಂಕ್. ರೆಫರೆನ್ಸಸ್ಗೆ ಬಹಳ ಹೆಲ್ಪ್ ಆಗುತ್ತೆ ಇದು. ನೆಕ್ಸ್ಟ್ ಗೋ ಟು ನೆಕ್ಸ್ಟ್ ಸ್ಲೈಡ್. ಏನಪ್ಪಾ ಅಂದ್ರೆ ಪೇಜ್ ಡೌನ್. ಸೊ ಇದೇ ಸ್ಲೈಡಿನಲ್ಲಿ ಫಾರ್ ಎಕ್ಸಾಂಪಲ್ ಪೇಜ್ ಡೌನ್ ಅನ್ನು ಪ್ರೆಸ್ ಮಾಡಿದಾಗ, ಉದಾಹರಣೆಗೆ ನಾವು ಇಲ್ಲಿದ್ದೀವಿ, ಈ ಸ್ಲೈಡಿನಲ್ಲಿ ನಾನು ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಸ್ಲೈಡಿಗೆ ಹೋಗ್ತಾ ಇದೆ, ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಿದ್ರೆ ಹಿಂದಿನ ಸ್ಲೈಡಿಗೆ ಬರುತ್ತಿದೆ. ಓಕೆ, ಸ್ಟಾರ್ಟ್ ದ ಸ್ಲೈಡ್ ಶೋ F5 ಆಗ್ಲೇ ನೋಡಿದೀವಿ. ಎಂಡ್ ದ ಸ್ಲೈಡ್ ಶೋ ಎಸ್ಕೇಪ್ ಬಟನ್ ಅನ್ನ ಪ್ರೆಸ್ ಮಾಡಬೇಕು. ಪ್ರಿಂಟ್ P of print is Ctrl+P ಅನ್ನ ಪ್ರೆಸ್ ಮಾಡಬೇಕು. ಸೇವ್ ದ ಪ್ರೆಸೆಂಟೇಷನ್ ಎಸ್ ಗೆ Ctrl+S ಅನ್ನ ಸೇವ್ ಮಾಡಬೇಕು. ಕ್ಲೋಸ್ ದ ಪ್ರೆಸೆಂಟೇಷನ್ಗೆ Ctrl+Q ಅನ್ನ ಪ್ರೆಸ್ ಮಾಡಬೇಕು. ಆರ್ ಕ್ವಿಟ್ ಅಂತ ಏನು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು Ctrl+S ಮಾಡಿದರೆ ಸೇವ್ ಆಗುತ್ತೆ, Ctrl+Q ಮಾಡಿದರೆ ಅದು ಕ್ವಿಟ್ ಆಗುತ್ತೆ. ಓಕೆ, ಪ್ರೆಸೆಂಟೇಷನ್ ಅಲ್ಲಿಂದ ಕ್ವಿಟ್ ಆಗುತ್ತೆ. ಸೊ ಇದರೊಂದಿಗೆ MS ಪವರ್ ಪಾಯಿಂಟ್ ರಿಲೇಟೆಡ್ ಎಲ್ಲ ಪ್ರಶ್ನೆಗಳು ಬಂದಿರುವಂತದ್ದನ್ನ ನೋಡಿದ್ದೀವಿ. ದಿಸ್ ಈಸ್ ಮ್ಯಾರಥಾನ್ ಕ್ಲಾಸ್ 2 ಇನ್ ಕಂಪ್ಯೂಟರ್ ಅವೇರ್ನೆಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.